ಒಂದಲ್ಲ ಎರಡಲ್ಲ ಇನ್ನು ಮುಂದೆ ಮೂವರು ಉಪಮುಖ್ಯಮಂತ್ರಿಗಳಿರ್ತಾರಂತೆ ರಾಜ್ಯದಲ್ಲಿ. ಡಿ.ಕೆ. ಶಿವಕುಮಾರ್ ಸರ್ಕಾರದಲ್ಲಿ ಮತ್ತಿಬ್ಬರು ಡಿ.ಸಿ.ಎಂ ಆಗ್ತಾರಾ ಅನ್ನೋ ಚರ್ಚೆಗಳು ನಡೀತಾ ಇದೆ. ಒಂದಲ್ಲ ಎರಡಲ್ಲ ಇನ್ನು ಮುಂದೆ ಮೂವರು ಡಿ.ಸಿ.ಎಂಗಳ ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಸರ್ಕಾರದಲ್ಲಿ ಮತ್ತಿಬ್ಬರು ಉಪಮುಖ್ಯಮಂತ್ರಿಗಳು ಆಗ್ತಾರಾ ಅನ್ನೋ ಕೂಗು ಯಾರಿಗೆ ಒಲಿಯುತ್ತೆ ಉಪಮುಖ್ಯಮಂತ್ರಿ ಅದೃಷ್ಟ. ಈಗ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅವರಿದ್ದಾರೆ. ಸಂಪುಟ ವಿಸ್ತರಣೆಯ ಮಧ್ಯೆ ಮತ್ತೆ ಡಿ.ಸಿ.ಎಂ ಹುದ್ದೆ ಸದ್ದು. ಕಾಂಗ್ರೆಸ್ ಮತ್ತೆ ಹುಟ್ಟಿಕೊಂಡ ಉನ್ನತ ಹುದ್ದೆಗಳ ಚರ್ಚೆ. ಕಾಂಗ್ರೆಸ್ ಪಕ್ಷದಲ್ಲಿ ಹುಟ್ಟಿಕೊಂಡ ಉನ್ನತ ಹುದ್ದೆಗಳ ಚರ್ಚೆ. ಹೈಕಮಾಂಡ್ನಿಂದ ಸಾಮಾಜಿಕ ಸಮೀಕರಣದ ಸ್ಟ್ರೋಕ್. ಲಿಂಗಾಯತಕ್ಕೆ ಎಂಬಿ ಪಾಟೀಲು, ಅಹಿಂದಕ್ಕೆ ಸತೀಶ್ ಫಿಕ್ಸಾ. ಕಾಂಗ್ರೆಸ್ ವರಿಷ್ಠರ ಮಟ್ಟದಲ್ಲಿ ನಡೆದಿದೆ ಗಂಭೀರ ಚರ್ಚೆ. ತಲೆಗೊಬ್ಬರಿಗೆ ಉಪಮುಖ್ಯಮಂತ್ರಿ ಕೊಟ್ರೆ ಆ ಸ್ಥಾನಕ್ಕೆ ಬೆಲೆ ಇಲ್ರಯ್ಯ. ಈಗಾಗಲೇ ಉಪಮುಖ್ಯಮಂತ್ರಿ ಆಗಿರುವ ಜಿ ಪರಮೇಶ್ವರ್ ಸಮುದಾಯಗಳ ಸಮತೋಲನಕ್ಕೆ ಮತ್ತಿಬ್ಬರಿಗೆ ಮಣೇನ, ಅಸಮಾಧಾನ ಶಮನಕ್ಕೆ ಸಾಮಾಜಿಕ ನ್ಯಾಯದ ಸೂತ್ರಾನ, ಹೆಚ್ಚುವರಿ ಡಿ.ಸಿ.ಎಂ ಹುದ್ದೆಗೆ ಹೈಕಮಾಂಡ್ ಹಸಿರು ನಿಶಾನೆ. ಅದೊಂದು ಸಾಂವಿಧಾನಿಕ ಹುದ್ದೆ ಅಂತೂ ಖಂಡಿತ ಅಲ್ಲ, ತಪ್ಪು ತಿಳ್ಕೋಬೇಡಿ. ಡಿ.ಸಿ.ಎಂ ಇಲ್ದಲೇ ಇದ್ರೂ ಕೂಡ ಸರ್ಕಾರ ನಡೀಬಹುದು ಸಾಂವಿಧಾನಿಕವಾಗಿ. ಡಿ.ಸಿ.ಎಂ ಅನ್ನೋದೊಂದು ಸಾಂವಿಧಾನಿಕವಾದ ಹುದ್ದೆನೇ ಅಲ್ಲ. ಇನ್ನು ಆ ಹುದ್ದೆಗೆ 4 ಆಕಾಂಕ್ಷಿಗಳು. ಈ ಕ್ಯಾಸ್ಟ್ ಸಮೀಕರಣ, ಈ ಜಾತಿ ಕಾಂಬಿನೇಷನ್ ಯಾವಾಗ ನಿಲ್ಲುತ್ತೋ ಆಗ ರಾಜ್ಯ ಬರ್ಕತ್ತಾಗುತ್ತೆ. ಆ ಸಮುದಾಯವನ್ನು ತೃಪ್ತಿಪಡಿಸೋದಕ್ಕೆ ಆ ಸ್ಥಾನ ಕೊಡೋದು, ಈ ಸಮುದಾಯವನ್ನು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋದಕ್ಕೆ ಈ ಸ್ಥಾನ ಕೊಡೋದು, ಬ್ಯಾಲೆನ್ಸಿಗಾಗಿ ಸ್ಥಾನ ಕೊಡೋದಾ? ಈಗ ಈ ಹಿಂದೆ ಬಿಜೆಪಿ ಸರ್ಕಾರ ಆಡಳಿತದಲ್ಲಿದ್ದಾಗಲೂ ಕೂಡ ಡಿ.ಸಿ.ಎಂ ಕೂಗಿತ್ತು, ಒಂದಕ್ಕಿಂತ ಹೆಚ್ಚು ಡಿ.ಸಿ.ಎಂಗಳು ಬೇಕು. ಕಳೆದ ಬಾರಿ ಡಿ.ಕೆ. ಶಿವಕುಮಾರ್ ಅವರ ಪ್ರಥಮ ಕ್ಯಾಬಿನೆಟ್ ಲಿಸ್ಟ್ ರಿವೀಲ್ ಆಯ್ತಲ್ಲ, ಆ ಸಂದರ್ಭದಲ್ಲೂ ಕೂಡ ಡಿ.ಸಿ.ಎಂ ಸ್ಥಾನಕ್ಕೊಂದು 3 ಆಕಾಂಕ್ಷಿಗಳಿದ್ರು. ಒಂದು ಬಿ.ಝೆಡ್ ಜಮೀರ್ ಅಹಮದ್ ಖಾನು, ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲು, 4 ಜನ ಆಕಾಂಕ್ಷಿಗಳಿದ್ರು. ಈ ಬಾರಿಯೂ ಕೂಡ 2ನೇ ಸುತ್ತಿನ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲೂ ಕೂಡ ಉಪಮುಖ್ಯಮಂತ್ರಿಗಳು ಒಂದಕ್ಕಿಂತ ಹೆಚ್ಚಾಗಬೇಕು ಅನ್ನೋ ಕೂಗಿದೆಯಂತೆ. ಇದಕ್ಕೆ ಹೈಕಮಾಂಡ್ ನಾಯಕರು ಅಂತ ತಲೆ ಅಲ್ಲಾಡಿಸಿದಾರಂತೆ. ಡಿ.ಕೆ. ಶಿವಕುಮಾರ್ ಅವರ ಕೈಯಲ್ಲಿ ಪರಮಾಧಿಕಾರಗಳಿದ್ದಾವೆ. ಅವರು ಸಮ್ಮತಿ ಕೊಟ್ಟರೆ ಮಾತ್ರ ಅದು ಸಾಧ್ಯ ಆಗೋದು, ಇಲ್ದಿದ್ರೆ ಸಾಧ್ಯ ಆಗೋದಿಲ್ಲ.